ಇನ್ನು ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಕಮಲ ಕಲಿಗಳ ಕಚ್ಚಾಟ ಮುಂದುವರಿತಾನೆ ಇದೆ. ರಾಜ್ಯ ಬಿಜೆಪಿ ರೆಬಲ್ಸ್ ನಾಯಕರಿಂದ ಹೊಸ ಆಟ ಏನಾದರೂ ಶುರುವಾಗ್ತಾ ಇದೆಯಾ? ರಾಜಕೀಯ ಅನ್ನುವಂತಹ ಒಂದು ಚದುರಂಗದ ಆಟದಲ್ಲಿ ರೆಬಲ್ಸ್ ನಾಯಕರಿಂದ ಹೊಸ ಆಟ ಶುರುವಾಗುತ್ತಾ? ಸಂಧಾನ ಸೂತ್ರಕ್ಕೆ ಹೊಸ ದಾಳವನ್ನೇ ಉರುಳಿಸಿದ್ರ ಹಾಗಾದ್ರೆ ರೆಬಲ್ಸ್? ಉಚ್ಚಾಟಿತ ಯತ್ನಾಳ್ ವಾಪಸ್ ಕರೀಲಿಕ್ಕೆ ಇನ್ನಿಲ್ಲದ ಕಸರತ್ತು ನಡೀತಾ ಇದೆ. ರೆಬಲ್ಸ್ ಪಡೆಯಲ್ಲೇ ಹಾಗಾದ್ರೆ ಹೊಸ ಗೇಮ್ ಪ್ಲಾನ್ ಏನಾದರೂ ನಡೀತಾ ಇದೆಯಾ? ಇನ್ನು ಅಶ್ವವೇಗ ನ್ಯೂಸ್ನಲ್ಲಿ ರೆಬಲ್ಸ್ ಟೈಪ್ನ ಎಕ್ಸ್ಕ್ಲೂಸಿವ್ ಮಾಹಿತಿ, ಇಂಚಿಂಚು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ರಾಜ್ಯ ಬಿಜೆಪಿ ರೆಬಲ್ಸ್ ನಾಯಕರು ಹೊಸ ಆಟವನ್ನ ಆಡಲಿಕ್ಕೆ ಶುರು ಮಾಡಿದ್ರ ಹಾಗಾದ್ರೆ? ಹೊಸ ದಾಳವನ್ನೇ ಉರುಳಿಸ್ಲಿಕ್ಕೆ ಶುರು ಮಾಡ್ತಾ ಇದ್ದಾರೆ ಹಾಗಾದ್ರೆ? ಕಾಂಗ್ರೆಸ್ ಪಕ್ಷದಲ್ಲಿ ಎಷ್ಟು ಕಚ್ಚಾಟಗಳಿದೆಯೋ ಅದರಷ್ಟೇ ಕಚ್ಚಾಟಗಳು ರಾಜ್ಯ ಬಿಜೆಪಿ ಪಾಳ್ಯದಲ್ಲೂ ಕೂಡ ಇದೆ. ರಾಜ್ಯ ಬಿಜೆಪಿ ಪಾಳ್ಯದಲ್ಲೂ ಕೂಡ ಬದಲಾವಣೆಯ ಒಂದು ಬಿರುಗಾಳಿ ಬೀಸ್ತಾ ಇದೆ, ಬದಲಾವಣೆಯ ಒಂದು ಸುಂಟ್ರಗಾಳಿ ಬೀಸ್ತಾ ಇದೆ. BY ವಿಜಯೇಂದ್ರನನ್ನ ರಾಜ್ಯಾಧ್ಯಕ್ಷರನ್ನಾಗಿ ನಾವು ಒಪ್ಕೊಳ್ಳೋಕ್ಕೆ ತಯಾರಿನೇ ಇಲ್ಲ. ಯಾವುದೇ ಕಾರಣಕ್ಕೂ ಅವರು ಮುಂದುವರಿಬಾರ್ದು, ನಾವು ಅವ್ರನ್ನ ಕೆಳಗಡೆ ಇಳಿಸೋ ತನಕ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳ್ತಾ ಇದ್ರು. ಅದ್ರ ಜೊತೆಗೆ ಕಾಂಗ್ರೆಸ್ನ ಅನೇಕ ಹೋರಾಟಗಳನ್ನು ಸರಿಯಾಗಿ ನಿಭಾಯಿಸ್ತಾ ಇಲ್ಲ. ಇದು ರೆಬಲ್ಸ್ನವರ ಒಂದು ಮನದಾಳದ ಮಾತು. BY ವಿಜಯೇಂದ್ರ ವಿರುದ್ಧದ ಹೋರಾಟಕ್ಕೆ ಇನ್ನೊಂದು ಕಡೆ ಬ್ರೇಕ್ ಏನಾದರೂ ಹಾಕ್ತಾರ? BY ವಿಜಯೇಂದ್ರವನ್ನ ಮುಂದುವರಿಸಿದ್ರೆ ಯತ್ನಾಳ್ ಏನಾದರೂ ವಾಪಸ್ ಬರ್ತಾರ? ಉಚ್ಚಾಟಿತ ಯತ್ನಾಳ್ ವಾಪಸ್ ಕರೆಸ್ಕೊಂಡ್ರೆ ಶಸ್ತ್ರ ತ್ಯಾಗ. BY ವಿಜಯೇಂದ್ರ ವಿರುದ್ಧದ ಸಮರದಿಂದ ನಾವು ಹಿಂದೆ ಸರಿತೀವಿ ಅನ್ನುವಂತಹ ಮತ್ತೊಂದು ಲೆಕ್ಕಾಚಾರಕ್ಕೆ ಏನಾದರೂ ಬರ್ತಾ ಇದ್ದಾರಾ? ಇನ್ನು ಯತ್ನಾಳ್ ವಾಪಸ್ ಕರೆಸ್ಕೊಳ್ಳುವಂತೆ ರೆಬಲ್ಸಿಗೆ ಸಾಕಷ್ಟು ಒತ್ತಾಯ ಮಾಡ್ತಾ ಇರೋದಂತ ಹೌದು. ಆದರೆ ಯತ್ನಾಳ್ನ ಪಕ್ಷಕ್ಕೆ ವಾಪಸ್ ಕರೆಸ್ಕೊಳ್ಳೋದು ಇದು ಹೈಕಮಾಂಡ್ ನಿರ್ಧಾರದಲ್ಲಿದೆ ಹೊರತು ರಾಜ್ಯ ನಾಯಕರು ಡಿಸೈಡ್ ಮಾಡೋದಲ್ಲ. ಈ ಹಿಂದೆ ಪಕ್ಷಕ್ಕೆ ಸಾಕಷ್ಟು ಡ್ಯಾಮೇಜ್ ಆಗ್ತಾ ಇದೆ, ಪಕ್ಷದ ನಾಯಕರುಗಳಿಗೆ ಸಾಕಷ್ಟು ಮುಜುಗರ ಆಗುವಂತಹ ನಿಟ್ಟಿನಲ್ಲಿ ಹೇಳಿಕೆ ಕೊಡ್ತಾ ಇದ್ರು ಅಂತ ಹೇಳಿಬಿಟ್ಟು BJP ಹೈಕಮಾಂಡ್ ಇವರಿಗೆ ಸಾಕಷ್ಟು ಸಂದರ್ಭದಲ್ಲಿ ಶೋಕಸ್ ನೋಟಿಸ್ ಕೊಟ್ಟರು. ಶೋಕಸ್ ನೋಟಿಸ್ಸಿಗೆ ಅವರು ಉತ್ತರ ಕೊಟ್ಟಿರಲಿಲ್ಲ. ಹಾಗಾಗಿ 6 ವರ್ಷ ಪಕ್ಷದಿಂದ ಉಚ್ಚಾಟನೆನ BJP ಹೈಕಮಾಂಡ್ ಮಾಡಿತ್ತು. ಹಾಗಂತ ಹೇಳ್ಬಿಟ್ಟು ಇದೇ ಮೊದಲೇನಲ್ಲ ಅವರಿಗೆ ಪಕ್ಷದಿಂದ ಉಚ್ಚಾಟನೆ ಮಾಡ್ತಾ ಇರುವಂಥದ್ದು. ಈ ಹಿಂದೆ ಕೂಡ ಸಾಕಷ್ಟು ಸಂದರ್ಭದಲ್ಲಿ ಉಚ್ಚಾಟನೆ ಆಗಿದೆ. ಉಚ್ಚಾಟನೆ ಆದ ನಂತರ ಮತ್ತೆ ಪಕ್ಷಕ್ಕೆ ಅವರು ಬಂದಿದ್ದಾರೆ. ಹಾಗಾಗಿ ಪಕ್ಷದ ಒಂದು ನಿಲುವನ್ನು, ಪಕ್ಷದ ಒಂದು ಚೌಕಟ್ಟನ್ನು, ಪಕ್ಷದ ಒಂದು ಇತಿಮಿತಿಯನ್ನು ಮೀರಿ ಮಾತಾಡ್ತಾ ಇದ್ರು ಅಂತ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ. ಇಲ್ಲಿ ನಾವು ವಿಜೇಂದ್ರ ಬಗ್ಗೆ ಮಾತಾಡಲ್ಲ, ವಿಜೇಂದ್ರ ಬೇಕಾದ್ರೆ ಮುಂದುವರ್ಕೊಂಡು ಹೋಗಲಿ, ಆದರೆ ಯತ್ನಾಳ್ ವಾಪಸ್ BJPಗೆ ಬರಬೇಕು ಅನ್ನುವಂಥ ನಿಲುವು ಏನಾದರೂ ತಾಳಿದ್ರಾ? ಯಾಕಂದರೆ ಇಷ್ಟು ದಿವಸ ಸಾಕಷ್ಟು ರೆಬಲ್ಸ್ ನಾಯಕರು ಉಗ್ರವಾದಂತಹ ಹೋರಾಟವನ್ನು ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಅವರು ಇರಲೇಬಾರ್ದು, ಮತ್ತು ಬೇರೆ ಬೇರೆ ಸಭೆಗಳನ್ನೆಲ್ಲ ಮಾಡ್ತಾಯಿದ್ರು. ಈಗ ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ಸಭೆಯಾಗಿದೆ, ಅದ್ರ ಜೊತೆಗೆ ರಮೇಶ್ ಜಾರಕಿಹೊಳಿ ನಿವಾಸದಲ್ಲಿ ಸಭೆಯಾಗಿದೆ. ಸಭೆ ಮಾಡಿದಾಗೆಲ್ಲ ಅವ್ರದ್ದು ಒಂದೇ ಉತ್ತರ, ವಿಜೇಂದ್ರ ಇರಬಾರ್ದು ಅಂತ.